ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ 9945874894. ಹಲೋ, ஒரு 10 நிமிஷம் விட்டு கூப்பிடுங்களேன். ಇವತ್ತು ಹೇಳಿದೆ, ಅವತ್ತು ನಮ್ಮ ಎಲೆಕ್ಷನ್ ಪರವಾಗಿನೇ ಅವತ್ತು ಕ್ಯಾಮ್ರಾ ಆನ್ ಮಾಡಿ. ರೋಲಿಂಗ್ ಕ್ಲಾಪಿಂಗ್ ಸರ್. ಬನ್ನಿ ಸರ್. ಅನಿಲ್ ಬನ್ನಿ. ಶಿಡ್ಲಘಟ್ಟ ರೇಷ್ಮೆಯ ನಗರದಲ್ಲಿ, ನಾಡಿನಲ್ಲಿ ಈಗಾಗಲೇ ಸಾಕಷ್ಟು ನಮ್ಮ ಕನ್ನಡ ಚಲನಚಿತ್ರ ರಂಗದಲ್ಲಿ ಸಾಕಷ್ಟು ಹೀರೋ ಇರ್ಬೋದು, ಸಾಕಷ್ಟು ಡೈರೆಕ್ಟರ್ ಇರ್ಬೋದು, ಇರ್ತಕ್ಕಂಥದ್ದು ಇತಿಹಾಸ ಇದೆ. ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಬಚ್ಚಳ್ಳಿ ಅಭಿರಾಮ್ ಅವರು ನಟನೆ ಮಾಡಿ ಒಳ್ಳೆ ಟೀಮ, ಮಾಲವರ ಟೀಮಲ್ಲಿ ಒಳ್ಳೆ ಡೈರೆಕ್ಷನ್ ದಶರಥಿ ಒಂದು ಚಿತ್ರವನ್ನು ನಮ್ಮ ಇವತ್ತು ಶಿಡ್ಲಘಟ್ಟ ನಗರದ ದೇವಸ್ಥಾನದಲ್ಲಿ ನಮ್ಮ ಪೂಜಮ್ಮ ತಾಯಿಯ ಸನ್ನಿಧಿಯಲ್ಲಿ ಇವತ್ತು ಚಲನಚಿತ್ರ ಆರಂಭ ಮಾಡಿದೆ. ಈ ಚಿತ್ರ ಟೈಮಲ್ಲಿ ಸಂಪೂರ್ಣ ಆಗಿ ಒಳ್ಳೆ ಚಿತ್ರ ಆಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಹೆಸರು ಬರಲಿ ಅಂತೇಳಿ ತಮಗೆ ಈ ಒಂದು ತಾಯಿಯ ಸನ್ನಿಧಿಯಲ್ಲಿ ತಮಗೆಲ್ಲ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಸನ್ನಿಧಾನದಲ್ಲಿ ಪೂಜೆ ಮಾಡಿ ಇವತ್ತು ದಶರಥಿ ಫಿಲ್ಮ್ ನ ಪ್ರಾರಂಭ ಮಾಡಿದ್ದೀವಿ. ಶಿಡ್ಲಘಟ್ಟ ಗ್ರಾಮದವ್ರಿಗೆ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಸಹಕಾರ ಬೇಕು. ಮೇಡಮ್, ಎಷ್ಟು ದಿನ ಶಿಡ್ಲಘಟ್ಟದಲ್ಲಿ ನೀವು ಈ ಒಂದು ಪರಿಸರದಲ್ಲಿ ಒಂದು ಶೂಟಿಂಗ್ ಇರುತ್ತೆ ಸರ್? ಇದು ಆಲ್ಮೋಸ್ಟ್ ಇಲ್ಲೇ ಇರುತ್ತೆ ಸರ್, ಫಿಲ್ಮ್ ಮುಗಿಯವರೆಗೂ ಶೂಟಿಂಗ್. ದಶರಥಿ ಅನ್ನೋದು ಒಂದು ಲೇಡಿ ಓರಿಯೆಂಟೆಡ್ ಕ್ಯಾರೆಕ್ಟರ್, ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಮೈನ್ ರೋಲ್ಗೆ ಮೆನ್ ಇರ್ತಾರ ಮೇಡಮ್? ಲೇಡಿ ಓರಿಯೆಂಟೆಡ್ ಕ್ಯಾರೆಕ್ಟರ್ ಸರ್ ಇದು. ಯಾರನ್ನ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಮೇಡಮ್ ನಾವು? ಆ ಒಂದು ಪಾತ್ರಕ್ಕೆ ಯಾರು ಸೂಟಬಲ್ ಆಗ್ತಾರೆ? ನಮ್ಗೆ ಹೇಳಿದಂಗೆ ರಮ್ಯಕೃಷ್ಣ ಅಂತ ಹೇಳ್ತಾ ಇದಾರೆ. ಹೌದು ಸರ್, ರಮ್ಯಾ ಕೃಷ್ಣ ಮತ್ತೆ ಪ್ರಿಯಾಮಣಿ ಅಂತ ಇನ್ನು ಡಿಸ್ಕಸ್ ಮಾಡ್ತಾ ಇದೀವಿ. ರಮ್ಯಾ ಕೃಷ್ಣನೇ ಆಲ್ಮೋಸ್ಟ್ ಅಂತ ಆಗಿದೆ ಸರ್, ಡಿಸೈಡ್ ಆಗಿದೆ. ಮೇಡಮ್, ಶಿಡ್ಲಘಟ್ಟ ಜನತೆ ಯಾವ ತರ ನಿಮ್ಮನ್ನ ರಿಸೀವ್ ಮಾಡ್ಕೊಂಡು? ಏನು ಜನರಿಗೆ ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟ, ಎಲ್ಲರ ಸಹಕಾರ ಬೇಕು. ಮತ್ತೆ ನಿಮ್ಮೂರ್ ಹುಡುಗ ಇದನ್ನ ಫಿಲ್ಮ್ ಮಾಡ್ತಾ ಇರೋದು, ನೀವು ನಿಮ್ಮೂರ್ ಹುಡುಗನ್ ಬೆಳೆಸಿ, ಮತ್ತೆ ನಮ್ಮನ್ನು ಬೆಳೆಸಿ. ಎಲ್ಲರಿಗೂ ಧನ್ಯವಾದಗಳು ಸರ್. ಫಸ್ಟ್ ಆಫ್ ಆಲ್ ಸರ್, ನಾನು ಜಾಗರ್ ಸಣ್ಣಪ್ಪ ಫೈಟ್ ಮಾಸ್ಟರ್ ಅಂತ. ನಾನು ಯಾವುದೇ ಪಿಕ್ಚರ್ ಮಾಡಿದ್ರು ಫಸ್ಟ್ನೇ ಪಿಕ್ಚರ್ ಅಂತಾನೆ ಮಾಡ್ತೀನಿ. ಬಟ್ ನಮ್ಗೆ ರಾಮ ಲಕ್ಷ್ಮಣ ಸರ್ಗೆ ಅವ್ರಿಗೆ ಅಂದ್ರೆ ಒಂದು 15 ದಿವಸ 20 ದಿವಸ ಒಂದು ತಿಂಗಳು ಕೊಡಿದ್ರು ಒಂದೊಂದು ಫೈಟು. ಬಟ್ ನಮಗೆ ಒಂದು 2 ದಿವಸ 3 ದಿವಸ ಕೊಡ್ತಾ ಇರೋದ್ರಿಂದ ಅದರಲ್ಲಿ ತುಂಬ ಪ್ರಯತ್ನ ಮಾಡಿ ಚೆನ್ನಾಗಿ ತೆಗಿಯೋಕೆ ನಾವು ಒಂದು ಇದು ಅವಕಾಶ ಮಾಡಿಕೊಡ್ತೀವಿ. ಹಾಗೂ ನಮ್ಮ ದಶರಥಿ ಮೂವಿ ಒಳ್ಳೆ ಸ್ಕ್ರಿಪ್ಟ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಸರ್ ವೇದಿಕೆ, ಹಾಗೂ ನಮ್ಮ ಅಭಿರಾಮ್ ಸರ್ ಡೈರೆಕ್ಟ್ರು, ಆಮೇಲೆ ನಮ್ಮ ಹಳ್ಳಿಕಟ್ಟೆ ಅಂತ ಒಂದು ಕ್ಯಾಮ್ರಾಮನ್ ಸರ್. ಒಳ್ಳೆ ಟೀಮ್ ಇದೆ ಈ ಟೀಮು ಖಂಡಿತ ಚೆನ್ನಾಗಿ ಮಾಡಿಕೊಂಡು ಒಂದು ಇದಾಗ್ತದೆ. ಆಮೇಲೆ ಅದ್ರ ಜೊತೆಲಿ ದಶರಥಿ ಒಳ್ಳೆ ಸಬ್ಜೆಕ್ಟ್ ಚೆನ್ನಾಗಿರೋದ್ರಿಂದ ಶಿಡ್ಲಘಟ್ಟೆಯಲ್ಲಿ ಶೂಟಿಂಗ್ ಮಾಡ್ತಾ ಇರೋದ್ರಿಂದ ಶಿಡ್ಲಘಟ್ಟೆಗೆ ಒಂದು ಒಳ್ಳೆ ಇದಾಗ ಮೇಡಮ್ ಅವರು
ಕ್ಯಾರೆಕ್ಟ್ರು ಚೆನ್ನಾಗಿ ಮಾಡ್ತಾರೆ ಅನ್ನೋದು ನಂದು ಅಭಿಪ್ರಾಯ ಇದೆ. ಆಮೇಲೆ ಅತ್ಯುತ್ತಮವಾಗಿ ಒಂದು 4 ಫೈಟ್ ಇದ್ದಾವೆ, ಒಂದಕ್ಕಿನ್ನೊಂದು ಡಿಫ್ರೆಂಟಾಗಿ. ಖಂಡಿತ ಫೈಟ್ ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋದು ನನಗೊಂದು ಧೈರ್ಯ ಇದೆ ಸರ್. ಆಮೇಲೆ ಮೇಡಮೂ ಅದಕ್ಕೆ ಜೀವ ತುಂಬ್ತಾರೆ ದಶರಥಿ ಕ್ಯಾರೆಕ್ಟ್ರಿಗೆ. ಆ ಮೇಡಮ್ದು ಹಂಗಿದೆ ಆ ರೋಲಲ್ಲಿ. ಆಮೇಲೆ ನಮ್ಗೆ ಡೈರೆಕ್ಟ್ರಿಗೆ ಸ್ಕ್ರಿಪ್ಟ್ ಆ ಥರ ಬರೆದಿರೋದ್ರಿಂದ ಫುಲ್ ಇನ್ವಾಲ್ವ್ ಆಗಿರೋದ್ರಿಂದ ಖಂಡಿತ ಈ ಪಿಕ್ಚರ್ಗೆ ನಾನು ಶಕ್ತಿ ಮೀರಿ ನಾನು ಮಾಡ್ತೀನಿ ಅನ್ನೋದು ನನಗೊಂದು ಗ್ಯಾರಂಟಿ ಇದೆ ಸರ್. ಓಕೆನಾ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೋಹನ್ ಅಭಿರಾಮ್ ಅಂತ. ಇವತ್ತಿಲ್ಲಿ ದಶರಥಿ ಸಿನಿಮಾ ಮುಹೂರ್ತ ನಡೆದಿದೆ. ಈ ಸಿನಿಮಾದಲ್ಲಿ ನಾನು ನಾಯಕ ನಟನಾಗಿ ಅಭಿನಯಿಸ್ತಾ ಇದ್ದೀನಿ. ಈ ಸಿನಿಮಾನ ವೇದಿಕ್ ವೀರ್ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ. ವೇದಿಕ್ ವೀರ್ ಅವರು ಇದಕ್ಕೂ ಮುಂಚೆ ಬೈರತಿ ರಣಗಲ್ ಮತ್ತು ಮಪ್ತಿ ಸಿನಿಮಾದಲ್ಲಿ ಆಸ್ ಎ ಎಡಿಟರ್ ಆಗಿ ವರ್ಕ್ ಮಾಡಿದ್ದಾರೆ. ತುಂಬಾ ಅನುಭವ ಇದೆ ಅವ್ರಿಗೆ. ಮತ್ತು ಇಂಡಸ್ಟ್ರಿಯಲ್ಲಿ ಬಂದು ಒಂದು 12 ವರ್ಷದಿಂದ ಇದ್ದಾರೆ ಆಸ್ ಎಡಿಟರ್ ಆಗಿ. ಮೂಲ ಅವರು ಎಡಿಟ್ರು. ಮತ್ತು ಇದಕ್ಕೆ ನಮ್ಮ ಸಿನಿಮಾಗೆ ಮಾಲಾ ಅನ್ನೋರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಮತ್ತು ಈ ಸಿನಿಮಾ ತೆಲುಗು, ಕನ್ನಡ, ತಮಿಳ್ 3 ಲ್ಯಾಂಗ್ವೇಜಲ್ಲಿ ಬರುವಂಥ ಸಿನಿಮಾ ಇದಾಗಿದೆ. ಈ ಸಿನಿಮಾದಲ್ಲಿ ಪ್ರಿಯಾಮಣಿ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ. ನಮ್ಮ ದಶರಥಿ ಕ್ಯಾರೆಕ್ಟರ್ ರಮ್ಯಕೃಷ್ಣ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ. ಮತ್ತು ಹಿಂದಿಯಿಂದ ಬಾಲಿವುಡ್ ವಿಲನ್ಸ್ ಎಲ್ಲ ಬರ್ತಿದ್ದಾರೆ. ಈ ಸಿನಿಮಾ ತುಂಬಾ ಒಳ್ಳೆ ಸಿನಿಮಾ ಆಗಿ ಬರುತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಆಗಿ ಬರ್ಬೇಕನ್ನೋ ನಿಮ್ಮೆಲ್ಲರ ಇದೇ ರೀತಿ ಸಹಾಯ ಸಹಕಾರ ನಮಗಿರಬೇಕು. ಮತ್ತು ನಾನು ಈ ಊರಿನ ಹುಡುಗ, ಶಿಡ್ಲಘಟ್ಟದ ಹುಡುಗ, ನಿಮ್ಮೆಲ್ಲರ ಸಹಾಯ ಸಹಕಾರ ಹೀಗೆ ಕೊಡ್ತಾ ಇದ್ರೆ ಒಂದೊಳ್ಳೆ ಚಿತ್ರನ ನಮ್ಮ ಶಿಡ್ಲಘಟ್ಟದವ್ರ ಕಡೆಯಿಂದ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಥ್ಯಾಂಕ್ ಯು ಸರ್. ಸೋಹನ್ ಅಭಿರಾಮ್ ಅವರು ಈಗಾಗಲೇ ಶಿಡ್ಲಘಟ್ಟದಲ್ಲಿ 1-2-3 ಫಿಲಮ್ಗೆ ಇಲ್ಲೇ ಪೂಜೆ ಮಾಡಿ ಬ್ರಾಹ್ಮಿ ಅಂತ ಹೇಳ್ಬಿಟ್ಟು ದೊಡ್ಡ ಕಟ್ಔಟ್ ನಾವು ನೋಡಿರ್ತೀವಿ. ಅದು ಸೆಂಟ್ರಲ್ ನಿಂತೋಗುತ್ತೆ, ಅದು ರಿಲೀಸ್ ಸಹ ಆಗಲ್ಲ. ಯಾಕೆ ಆಗ್ತಾ ಇದೆ ಈ ತರ? ಸರ್, ಯಾವುದೇ ಒಂದು ನೀವು ಕೆಲಸ ಮಾಡಕ್ಕೆ ಹೋದಾಗ ಅದರದೇ ಆದಂಥ ಒಂದು ಅನುಭವ ಬೇಕಾಗುತ್ತೆ. ನಾನು ಇಂಡಸ್ಟ್ರಿಗೆ ಒಂದು ಹೊಸದಾಗಿ ಬಂದಾಗ ನಮಗೆ ಗೊತ್ತಿಲ್ಲದಿರೋ ಒಂದು ಹೆಜ್ಜೆ ತೊಗೊಂಡು ಹೋಗಿರ್ತೀವಿ. ಆ ಸಿನಿಮಾನು ನಡೆದಿದೆ, ಒಂದು 70% ನಡೆದಿದ್ದು, ಒಂದು 30% ಶೂಟಿಂಗ್ ಬ್ಯಾಲೆನ್ಸ್ ಇದೆ. ನಿಮಗೆಲ್ಲ ಗೊತ್ತಿದೆ. ಅದಾಗಿದ್ದ ತಕ್ಷಣ ನೋಟ್ ಬ್ಯಾನ್ ಇರ್ಬೋದು, ಮತ್ತು ಕೊರೋನಾ, ನಮ್ಗೆ ಏಟ್ ಮೇಲೆ ಏಟು, ಮತ್ತು ನಮ್ಮ ಪರ್ಸ್ನಲಿ ನಮ್ಮ ತಂದೆ ತಾಯಿಯವ್ರದ್ದು ಹೆಚ್ಚು ಕಡಿಮೆಗಳು. ನಾವು ಒಬ್ಬನೇ ಮಗ ಆಗಿರೋದ್ರಿಂದ ಸ್ವಲ್ಪ ಅದರದೇ ಆದಂಥ ಸಿನಿಮಾ ಅಂದರೆ ದುಡ್ಡಿನಿಂದ ಕೂಡಿರೋಂಥ ಕೆಲಸ. ದುಡ್ಡಿದ್ರೆ ಸಿನಿಮಾ ಇಲ್ಲ ಅಂದರೆ ಇಲ್ಲ, ಓಪನ್ ಆಗಿ ಹೇಳ್ಬೇಕಂತ ಹೇಳಿದ್ರೆ. ಹಾಗಾಗಿ ನಮಗೂ ಬ್ಯಾಕ್ಗ್ರೌಂಡ್ ಅನ್ನೋದು ಏನಿಲ್ಲ. ನಾನೊಬ್ಬ ಸಾದಾ ಸೀದಾ ಕೂಲಿ ಮಾಡೋಂಥ ಒಬ್ಬ ಬಡ ರೈತನ ಮಗನ. ನನಗೇನು ಬ್ಯಾಕ್ಗ್ರೌಂಡ್ ಏನಿಲ್ಲ ಇಲ್ಲಿ. ನನಗಿರೋ ಬ್ಯಾಕ್ಗ್ರೌಂಡ್ ಶಿಡ್ಲಘಟ್ಟದ ಜನತೆ, ನನ್ನ ಗೆಳೆಯ ಮಧು, ಹಾಗೂ ನಮ್ಮ ಈಗ ಎಲ್ಲರೂ ಶಿಡ್ಲಘಟ್ಟದ ಜನತೆ ನಾವು ಇದೀವಿ ಮಾಡಿ ಅಂತ ಏನು ಹೇಳ್ತಿದ್ದಾರೆ. ಹಾಗಾಗಿ ಹೊಸ ಸಿನಿಮಾ ಹಿಂದೆ ಏನು ನಡೆದಿದೆ ಅನ್ನೋದು ಬಿಟ್ಟು ಅದು ಒಂದಿನ ಬರುತ್ತೆ. ನಮ್ಮದೇ ಆದಂಥ ಅನುಭವನ ಏನಿದೆ ಅದನ್ನು ಪ್ರಿಪ್ರೇಷನ್ ಮಾಡಿಕೊಂಡು ನಾನು ಬಂದಿದ್ದೀನಿ. 100% ಈ ಸಿನಿಮಾ ಹೊರಗಡೆ ಬರುತ್ತೆ. ನೀವೆಲ್ಲರೂ ಮೆಚ್ಕೊಳ್ಳೋಂಥ ಸಿನಿಮಾ ಇದಾಗುತ್ತೆ. ಸರ್, ದಶರಥನು ಒಂದು ಬ್ರಾಹ್ಮಿ ಆಗ್ಬೋದು ಅಂತ ಹೇಳ್ಬಿಟ್ಟು ಚರ್ಚೆ ಮಾಡ್ತಾ ಇದ್ದಾರೆ. ಇದು ಎಷ್ಟು ದಿನಗಳಲ್ಲಿ ಬಿಡುಗಡೆ ಮಾಡ್ತೀರಿ ಸರ್? ಅನ್ಕೋಬೋದು ಸರ್, ಅದು ಬ್ರಾಹ್ಮಿ ಆಗುತ್ತೆ, ಇನ್ನೊಂದಾಗುತ್ತೆ, ಮಾಡ್ಬೇಕಂತ ಹೊರಟಿರೋರ್ನ ಏನಾಗುತ್ತೆ ಅಂತ ನಮಗೆ ಗೊತ್ತಿದೆ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಪುಟ್ಟ ಹೆಜ್ಜೆ ಇಟ್ಕೊಂಡ್ ಬಂದಾಗ ಏನ್ ಹಿಡಿದಿದ್ದೀನಿ, ಏನ್ ಕಲ್ತಿರ್ಲಿಲ್ಲ, ಏನ್ ಕಲಿಬೇಕಾಗಿದೆ, ಈಗಿನ ಕ್ಷಣಕ್ಕೆ ಎಲ್ಲ ಕಲ್ತ್ಕೊಂಡು ಬಂದಿದೀವಿ ಸರ್. ಆಗುತ್ತೆ ಸರ್. ಸೋಲ್ ಎಷ್ಟು ನಮಗೆ ಸೋಲ್ ಅನ್ನೋದು ಪ್ರತಿಯೊಂದು ಒಂದು ಮೆಟ್ಲಾಗಿ ಬರುತ್ತೆ ವಿನಃ ಯಾವುದು ಅದನ್ನ ನಾವು ಕೆಳಗಡೆ ಹೋಗುವಂಥದ್ದೇನೂ ಇಲ್ಲ. ಒಂದು ಪ್ರಯತ್ನ ಇದ್ದೇ ಇದೆ. ಇದಂತೂ ಒಳ್ಳೆ ಸಿನಿಮಾ ಆಗಿ ಮೂಡಿ ಬಂದೇ ಬರುತ್ತೆ ಸರ್. ಇದು ಸ್ಥಳೀಯರಿಗೆ ಏನಾದ್ರು ಅವಕಾಶ ಕೊಡ್ತೀರಾ ನೀವಾದ್ರು? ಎಲ್ಲರೂ ಬರ್ತಾರೆ, ಇಲ್ಲಿ ಶೂಟಿಂಗ್ ತಗೊಂಡು ಹೋಗ್ತಾ ಇದ್ದಾರೆ, ಸ್ಥಳೀಯರನ್ನ ಕಡೆಗಣನೆ ಮಾಡ್ತಾರೆ ಅಂತೇಳಿ ಒಂದು ಆರೋಪ ಇದೆ ಸರ್. ಖಂಡಿತ. ನಂದು ಏನಂದ್ರೆ, ನಂಗೆ ನಮ್ಮ ಹುಟ್ಟೂರು ಇರ್ಬೋದು, ನಮ್ಮ ತಂದೆ ತಾಯಿ ಇರ್ಬೋದು, ಅದೇ ತರ ನಾನು ಈ ಊರಲ್ಲಿ ಓದ್ ಬೆಳೆದಿರೋಂಥ ಹುಡುಗ ಆಗಿರೋದ್ರಿಂದ ನಮ್ಮ ಫಸ್ಟ್ ಆಫ್ ಆಲ್ ಫಸ್ಟ್ ಪ್ರಿಫರೆನ್ಸ್ ಇರೋದು ನಮ್ಮ ಸ್ಥಳೀಯರಿಗೆ. ಬಟ್ ಒಂದು ದೊಡ್ಡ ಒಂದು ಕ್ಯಾರೆಕ್ಟರ್ ಅನ್ನೋದು ಏನಿರುತ್ತೆ, ಆ ಕ್ಯಾರೆಕ್ಟರ್ ಇಂಥವರೇ ಮಾಡ್ಬೇಕು ಅನ್ನೋದಿರುತ್ತೆ. ಲೈಕ್ ನೋಡಿ, ದಶರಥಿ ಕ್ಯಾರೆಕ್ಟರ್ ರಮೇಶ್ ಅವ್ರು ಮಾಡಬೇಕು, ಆ ಕ್ಯಾರೆಕ್ಟರ್ ಅವರೇ ಮಾಡಬೇಕು. ಆ ಕ್ಯಾರೆಕ್ಟರ್ನ ನಾವು ಬೇರೆಯವ್ರನ್ನ ಇದು ಮಾಡ್ಕೊಳಕ್ಕಾಗಲ್ಲ. ಅವಕಾಶ ಇದ್ದಷ್ಟು ನಮ್ಮ ಸ್ಥಳೀಯರಿಗೆ ಖಂಡಿತವಾಗ್ಲೂ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಸ್ಥಳೀಯರಿಗೆ ಸರ್. ಸರ್, ಈಗ ಎಲ್ಲ ಪ್ಯಾನ್ ಇಂಡಿಯಾ ಆ ಥರ ಥಿಂಕ್ ಮಾಡ್ತಾ ಇರ್ತಾರೆ ಈ ಒಂದು ಫಿಲಿಮ್ ಲವರ್ಸು. ನಿಮ್ಮದು ಕಂಟೆಂಟ್ ಓರಿಯೆಂಟೆಡ್ ಫಿಲಮ್ ಇಲ್ಲ ಜಸ್ಟ್ ಎಂಟರ್ಟೈನ್ಮೆಂಟ್? ಸರ್, ನಾವು ಯಾವುದೋ ಒಂದು ಸಿನಿಮಾ ಮಾಡಿ ಪಾನ್ ಇಂಡಿಯಾ ಅನ್ಕೊಂಡಿಲ್ಲ ಸರ್. ಪಾನ್ ಇಂಡಿಯಾ ಕತೆ ಮಾಡ್ಕೊಂಡು ಪಾನ್ ಇಂಡಿಯಾ ಸಿನಿಮಾ ಮಾಡೋದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿದ್ದೀವಿ ಸರ್. ಖಂಡಿತವಾಗ್ಲೂ ಇದು ಪಾನ್ ಇಂಡಿಯಾ ಸಿನಿಮಾನೇ ಸರ್. ಹಾಗಾಗಿನೇ ಇದ್ರಲ್ಲಿ ಪಾನ್ ಇಂಡಿಯಾ ಆಕ್ಟ್ರೆಸ್ ಇದ್ದಾರೆ. ಪಾನ್ ಇಂಡಿಯಾ ಬಾಲಿವುಡ್ ಆಕ್ಟ್ರೆಸ್ ಪ್ರದೀಪ್ ರಾವತ್ ಇರ್ಬೋದು, ಅವರು ಸೈ ಸಿನಿಮಾ ಇರ್ಬೋದು ನಿಮ್ಮದು, ಮತ್ತೆ ಛತ್ರಪತಿ ಸಿನಿಮಾ ವಿಲನ್ ಅವರು, ಮತ್ತೆ ತುಂಬಾನೇ ಸಿನಿಮಾ ಮಾಡಿದ್ದಾರೆ, ಅವರಿದ್ದಾರೆ. ಮತ್ತೆ ನಮ್ಮ ಪ್ರಿಯಾಮಣಿ ಅವರು ನ್ಯಾಷನಲ್ ಅವಾರ್ಡ್ ವಿನ್ನರ್ ಆಕ್ಟರ್ ಅವರು ಮಲಯಾಳಂ ಸಿನಿಮಾಗೆ ಅವರಿದ್ದಾರೆ. ಅದೇ ರೀತಿ ನಮ್ಮ ಸಿನಿಮಾದಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ನಮ್ಮ ಕ್ಯಾಮ್ರಾಮ್ಯಾನ್ MB ಹಳ್ಳಿಕಟ್ಟಿ ಅವರಿದ್ದಾರೆ. ಅದೇ ಥರ ಸಿನಿಮಾದಲ್ಲಿ ಒಂದು 12 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂಥವ್ರು ದೊಡ್ಡ ಆ್ಯಕ್ಟರ್ಗಳಿಗೆ ಎಡಿಟ್ ಮಾಡಿರುವಂಥ ನಮ್ಮ ವೇದಿಕ್ ಸರ್ ಇದ್ದಾರೆ. ನಮಗೆ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ಇದಕ್ಕೆಲ್ಲಕ್ಕಿಂತ ಸಿನಿಮಾ ಪ್ಯಾಷನ್ ಇರುವಂಥ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ಹಾಗಾಗಿ ಇದೊಂದು ಒಳ್ಳೆ ಸದಭಿರುಚಿಯ ಚಿತ್ರ ಬಂದೇ ಬರುತ್ತೆ ಸರ್. ಫಸ್ಟ್ ಆಫ್ ಆಲ್, ಈ ಜಾಗದಲ್ಲಿ ಪೂಜೆ ಮಾಡ್ತಾ ಇದೀವಿ ಅಂದರೆ ಆ ತಾಯಿ ಆಶೀರ್ವಾದ. ಈಗ ದಶರಥಿ ಅಂತ ಕಂಟೆಂಟ್ಗೂ ಇಲ್ಲಿ ಲೋಕಲ್ ಜಾಗಕ್ಕೂ ತುಂಬ ನಂಟಿದೆ. ಅಂದರೆ ರಿಯಾಲಿಟಿ ಬೇಸ್ಡ್ ಮೇಲೆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡ್ತಾ ಇರೋದು ನಾವು. ಅದಕ್ಕೆ ಇದೇ ಜಾಗದಲ್ಲಿ ಇಲ್ಲೇ ಮುಹೂರ್ತ ಮಾಡಿ ಇಲ್ಲೇ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಟೀಮ್ ಎಲ್ಲ ಇಟ್ಕೊಂಡು ಇಲ್ಲಿ ಮಾಡ್ತಾ ಇದೀವಿ. ಇದು ಏನು ಯಾವ ಥರ ಕಂಟೆಂಟು? ದಶರಥಿ ಅನ್ನೋದು ಮಹಾಭಾರತಕ್ಕೆ ಸಂಬಂಧಪಟ್ಟಿರುತ್ತೋ ಇಲ್ಲ ಅಂತ ಹೇಳಿದ್ರೆ ಇಲ್ಲ, ಇದೊಂದು ಬೇಸಿಕಲಿ ಹಾರರ್ ಬೇಸ್ಡ್ ಕಂಟೆಂಟು. ಮಹಾಭಾರತಕ್ಕೆಲ್ಲ ಏನು ಲಿಂಕ್ ಇಲ್ಲ.
ಕಂಪ್ಲೀಟ್ಲಿ ಇದೊಂದು ಕಾಲ್ಪನಿಕ ಚಿತ್ರ. ಸರ್ ಈ ಒಂದು ಚಿತ್ರದಲ್ಲಿ ಒಂದಷ್ಟು ರಿಯಲ್ ಕ್ಯಾರೆಕ್ಟರ್ಸ್ನ ತಗೊಂಡು ಆಮೇಲೆ ಇತಿಹಾಸದಲ್ಲಿ ಏನೇನು ನಡೆದಿದೆ ಅದನ್ನೆಲ್ಲ ರೆಫರೆನ್ಸ್ ಇಟ್ಕೊಂಡು ಮಾಡಿರೋ ಕಂಟೆಂಟ್ ಇದು. ಈ ದಶರಥಿ ಅನ್ನೋದಕ್ಕೆ ಮೈನ್ ಹೀರೋ ಯಾರು ಸರ್? ದಶರಥಿಗೆ ಮೇನ್ ಹೀರೋ ಸೋಹನ್ ಅಭಿರಾಮ್ ಅಂತ, ಇವರು ಲೀಡ್ ಮಾಡ್ತಾ ಇರೋದು. ಕಾವ್ಯ ಅಂತ ಇನ್ನೊಂದು ಫಿಮೇಲ್ ಲೀಡ್ ಮಾಡ್ತಿದ್ದಾರೆ. ಆಮೇಲೆ ಇನ್ನೊಂದಷ್ಟು ಮುಖ್ಯ ಪಾತ್ರಕ್ಕೆ ನಮ್ಮ ಇವರು